ಕಾಂತ ಬಾ ಬೇಗ ಸ್ವಾಮಿ ಬಾ ಬೇಗ ಮನ ಮೋಹನ ಪ್ರಿಯ ಬಾ ಬೇಗ ಬಾ ಬೇಗ ಮನ ಮೋಹನ
ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವನ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಸ್ವಾಮಿ ರುಕ್ಮಿಣಿ, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ನೀನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೇನು? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸಿದೆ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ, ರಾಜನೀತಿ, ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಡವಾದ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು. ರಕ್ತಪಾತದ ಅವಶ್ಯಕತೆ ಆದ್ರೂ ಏನಿದೆ ದೇವ? ರುಕ್ಮಿಣಿ,
ವಿಷದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆಯುಂಟಾಗಿದೆ. ಅಭಿಮಾನ ಸೂರ್ಯನಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರೇಯಸಿ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ನೀವು ಮತ್ತೊಂದು ಸಾರಿ ನನಗೋಸ್ಕರವಾದರೂ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುದೇವ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು.
ಬೇಡ ಅತಿ ಮುದದಿ ಹದಮರ ಪಿಡಿದು ಕರುಳನು ಬಗೆದು ಹದಮರ ಪಿಡಿದು ಕರುಳನು ಬಗೆದು ದರೆಯೋ ಕೀರ್ತಿಯ ಸಾಧಿಸುತ್ತಿರುವೆ ದರೆಯೋಳ್ ಕೀರ್ತಿಯ ಸಾಧಿಸುತ್ತಿರುವೆ ಹರನಾದಯತೆ ರಾಜ್ಯವನಾಳ್ವೆ ಹರನಾದಯತೆ ರಾಜ್ಯವನಾಳ್ವೆ ಭುಜಬಲ ಶೌರ್ಯದಿ ಮೆರೆಯುವ ನನಗೆ ಸಮಾನ ಯಾರೇ ಸಜೀವನ ಬೇಡ ಅತಿ ಮುದದಿ ಮಂತ್ರಿ ಸೇನಾಧೀಶರೇ ಗುರುಳರ ಶಿರಗಳ ಕಡೆಯುತ್ತ ಬರದೆ ಗುರುಳರ ಶಿರಗಳ ಕಡೆಯುತ್ತ ಬರದಿ ದರೆಯೋ ಕೀರ್ತಿಯ ಸಾಧಿಸುತ್ತಿರುವೆ ದರೆಯೋಳ್ ಕೀರ್ತಿಯ ಸಾಧಿಸುತ್ತಿರುವೆ ಹರನಾದಯತೆ ರಾಜ್ಯವನ್ನಾಳ್ವೆ ಹರನಾದಯತೆ ರಾಜ್ಯವನ್ನಾಳ್ವೆ ಭುಜಬಲ ಶೌರ್ಯದಿ ಮೆರೆಯುವ ನನಗೆ ಸಮಾನ ಯಾರ್ಯ ಸಚಿವನ ಬೇಡ ಅತಿ ಮುದದಿ ಮಂತ್ರಿ ಸೇನಾಧೀಶರ ಮಂತ್ರಿ ನಮ್ಮ ಯಾದವ ರಾಜ್ಯಭಾರ ಕ್ರಮವು ಯಾವ ರೀತಿಯಲ್ಲಿ ಇರುವುದು ಅದನ್ನು ತಿಳಿಸು. ತಮ್ಮ ಅಪ್ಪಣೆಯಂತೆ ಆಗಬಹುದು ಮಹಾಪ್ರಭು. ಲಾಲೆ ಸೈ ಪ್ರಭು ರಾಜಾದ ಪಾರಿ ಲಾಲೆ ಸೈ ಪ್ರಭು ಲಾಲೆ ಸೈ ಪ್ರಭು ರಾಜಾದ ಪಾರಿ ಲಾಲೆ ಸೈ ಪ್ರಭು ರಾಜಾದ ಪಾರಿ ಲಾಲೆ ಸೈ ಪ್ರಭು ಕಾಲ ಕಾಲಕ್ಕೆ ಮಳೆಗಾಲ ಬೀಳುತ್ತಾಲಿ ಕಾಲ ಕಾಲಕ್ಕೆ ಮಳೆಗಾಲ ಬೀಳುತ್ತಾಲಿ ಬೆಳೆಯ ಬೆಳೆದು ಬೆಳೆಗಳು ಬೆಳೆಯ ಬೆಳೆದು ಬೆಳೆಗಳು ಬಾಳುತ್ತೀಕರು ಕೇಳಿ ಲಾಲೆ ರಾಜಾದ ಬಾರಿ ಲಾಲೆ ಸೈ ಪ್ರೇಮೋ ರಾಜಾದ ಬಾರಿ ಲಾಲೆ ಸೈ ಪ್ರೇಮೋ ಮಹಾಪ್ರಭು ಭಲೇ ಮಂತ್ರಿ ಭಲೇ ದೇವಾ ಬ್ರಾಹ್ಮಣರು ಯಾಗಾಯದೋಳು ಪ್ರಭು ಮಂತ್ರಿ ದೇವಾ ಬ್ರಾಹ್ಮಣರು ಯಾಗಾಯದೋಳು ದೇವಾ ಬ್ರಾಹ್ಮಣರು ಯಾಗಾಯದೋಳು ಪರಮ ಅರುಜದೋಳು ಪರಮ ಅರುಜದೋಳು ನಿರುತರಾಗಿ ಲಾಲೆ ಸೈ ಪ್ರಭು ರಾಜಾದ ಬಾರಿ ಲಾಲೆ ಸೈ ಪ್ರಭು ರಾಜಾದ ಬಾರಿ ಲಾಲೆ ಸೈ ಪ್ರಭು ದೇವಾ ಬ್ರಾಹ್ಮಣರು ಯಾಗಾಯದೋಳು ಮಹಾಪ್ರಭು ಭಲೇ ಮಂತ್ರಿ ಭಲೇ ದೇವಾ ಬ್ರಾಹ್ಮಣರು
ಯಾದವ ರಾಜ್ಯದಲ್ಲಿ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷ ಶಾಂತಿಯಿಂದಿರು. ಅದಲ್ಲದೆ ನಿಮ್ಮ ಕೀರ್ತಿಯನ್ನು ಹೊಗಳುತ್ತಾ ಭಗವಾನ್ ಭಕ್ತಿಯಿಂದ ಸ್ವರೂಪರಾಗಿ ಎಲ್ಲರೂ ನಿಮ್ಮ ಧ್ಯಾನವನ್ನು ಬಿಡುತ್ತಾರೆ. ಅದಲ್ಲದೆ ದೇವತಾ ಪೂಜಾರಿಗಳು ಸಹ ದೇವರಲ್ಲಿ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾರೆ. ಮತ್ತೇನ ಪಡೆ ಪ್ರಭು. ಭಲೇ ಮಂತ್ರಿ ಭಲೇ, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ. ನಮ್ಮ ಅಪ್ಪಣೆಯಂತೆ ಆಗಬಹುದು. ಭಲೇ ಸೈನ್ಯಾಧೀಕ್ಷನೇ. ಮಹಾಪ್ರಭು, ಸೈನ್ಯಾಧಿಪ ಸೈನ್ಯವೆಂತಿರ್ಬೋದು ಸೈನ್ಯಾಧಿಪ. ಸೈನ್ಯಾಧಿಪ ಸೈನ್ಯವೆಂತಿರ್ಬೋದು ಸೈನ್ಯಾಧಿಪ. ಚತುರಾಜರಮಗೆ ಇದು ಕಾಣಿಕೆಯ, ಶತ್ರುರಾಜರಮಗೆ ಇದು ಕಾಣಿಕೆಯ. ತಪ್ಪದೆ ತಂದು ಒಪ್ಪಿಸುತ್ತಲಿಹರೆ, ತಪ್ಪದೆ ತಂದು ಒಪ್ಪಿಸುತ್ತಲಿಹರೆ. ಸೈನ್ಯಾಧಿಪ ಸೈನ್ಯವೆಂದಿರ್ಬೋದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯಾಧಿಪ. ಸೈನ್ಯಾಧೀಕ್ಷನೇ, ನಮ್ಮ ಯಾದವ ರಾಣೋತ್ಸಾಹವು ಯಾವ ರೀತಿಯಲ್ಲಿ ಇರುವುದು ಅದನ್ನು ತಿಳಿಸು. ಆಗಬಹುದು ಮಹಾಪ್ರಭು. ಏ ಸರಿಯಂ ಕಣಕಿದ ಮುದದಿ ಸರಿಯಂ ಕಳಕಿದ ಮುದದಿ ಎದುರು ವೈರಿಗಳ ಶಿರವ ಕಡಿದು ಚಂಡಾಡಿ ಬರುವೆನು ಮುದದಿ ಮಹಾಪ್ರಭು. ಸೈನ್ಯಾಧೀಕ್ಷನೇ, ಕಣದೋ ಕಡಿಮೆದು ಶಿರಗಳ, ಕಣದೋ ಕಡಿಮೆನು ಶಿರಗಳ ಕಡಿದು ಚಂಡಾಡಿ ಬರುವೆನು ಮುದದಿ ಮಹಾಪ್ರಭು. ಭಲೇ ಸೈನ್ಯಾಧೀಕ್ಷನೇ ಭಲೇ. ಭೂಪ ಲಾಲಿಸೆನ್ನಯ್ಯ ವಾಕ್ಯವನಿಗ ಭೂಪ ಲಾಲಿಸೆನ್ನಯ್ಯ ಮಹಾಪ್ರಭು. ಭಲೇ ಸೈನ್ಯಾಧೀಕ್ಷನೇ ಭಲೇ. ಭೂಪ ಲಾಲಿಸೆನ್ನಯ್ಯ ವಾಕ್ಯವನಿಗ ಭೂಪ ಲಾಲಿಸೆನ್ನಯ್ಯ. ಬತ್ತಿ ತರಿಪ ಸೆನ್ನಯ್ಯಂತ ಹೋದರು ಬಿಡುದು, ಬತ್ತಿ ತರಿಪ ಸೆನ್ನಯ್ಯಂತ ಹೋದರು ಬಿಡುದು. ಕತ್ತಿಯಿಂದಲೇ ನಾನು ಕತ್ತರಿಸಿದರು ಭೂಪ ಲಾಲಿಸೆನ್ನಯ್ಯ ವಾಕ್ಯವನಿಗ ಭೂಪ ಲಾಲಿಸೆನ್ನಯ್ಯ ವಾಕ್ಯವನಿಗ ಭೂಪ ಲಾಲಿಸೆನ್ನಯ್ಯ. ಭಲೇ ಭಲೇ. ಎದುರಾತು ಬರುವರ ಸದಿಯ ಬಂಧಿಸುತ್ತಲೇ, ಎದುರಾತು ಬರುವರ ಸದಿಯ ಬಂಧಿಸುತ್ತಲೇ ಹಿಡಿಯಕೊಂಡು ಬರುವನಿಗ ಭೂಪ ಲಾಲಿಸೆನ್ನಯ್ಯ ವಾಕ್ಯವನಿಗ ಭೂಪ ಲಾಲಿಸೆನ್ನಯ್ಯ ವಾಕ್ಯವನಿಗ ಭೂಪ ಲಾಲಿಸೆನ್ನಯ್ಯ. ಮಹಾಪ್ರಭು, ಭಲೇ ಸೈನ್ಯಾಧೀಕ್ಷನೇ ನಮ್ಮ ಭಲೇ. ಸೈನ್ಯಾಧಿಪರು ಶತ್ರುಗಳನ್ನು ಕಂಡರೆ ಸದಾ ಸಿಂಹದಂತೆ ಗರ್ಜಿಸುತ್ತಾ ಸದಾ ಜಯವನ್ನೇ ಪಡೆದಿರುವರು. ಮತ್ತೇನಪ್ಪಣೆ ಮಹಾಪ್ರಭು. ಬಹಳ ಸಂತೋಷ ಸೇನಾಧೀಕ್ಷನೇ, ನಿನ್ನ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಬಲವಂತ ದೇವರಿಗೆ ಜಯವಾಗಲಿ. ಹೆಸರಿನ ದುರ್ಯೋಧನ ಹುಡುಕ್ತಿರುವುದು. ಮಂತ್ರಿ ಸೇನಾಧೀಕ್ಷರೇ, ಮಹಾಪ್ರಭು ಹರುಷ ತಾಳಿದೆನು ನಾ, ಮನದೋಳ್ ಹರುಷ ತಾಳಿದೆನು ನಾ. ಮಂತ್ರಿ ಸೇನಾಧೀಕ್ಷರೇ, ಮಹಾಪ್ರಭು ಹರುಷ ತಾಳಿದೆನು ನಾ, ಮನದೋಳ್ ಹರುಷ ತಾಳಿದೆನು ನಾ. ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟೆ, ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ. ತ್ರಿಭುವನದೊಳಗಿನ್ನವನಿರುವನು. ಮಂತ್ರಿ ಸೇನಾಧೀಕ್ಷರೇ, ಮಹಾಪ್ರಭು ತ್ರಿಭುವನದೊಳಗಿನ್ನವನಿರುವನು. ಸಾರ ಚರಿತ ಸಾಮ್ರಾಜ್ಯದ ಸಿರಿಯ, ಸಾರ ಚರಿತ ಸಾಮ್ರಾಜ್ಯದ ಸಿರಿಯ. ಹರುಷದಿ ನಿರುತವು ಸುಖದಲ್ಲಿ ಬಾಳುವೆ.
ಸುಖದಲ್ಲಿ ನಿರುತವು ಸುಖದಲ್ಲಿ ಬಾಳುವೆ ಹರುಷ ತಾಳಿದೆನು ನಾ ಮನದೋಳ್ ಹರುಷ ತಾಳಿದೆನು ನಾ ಮನದೋಳ್ ಹರುಷ ತಾಳಿದೆನು ನಾ ಅಂದದ ಶಿಲೆಯೆರಡು ನಲಿದಾಡಿವೆ ಅಂದದ ಶಿಲೆಯೆರಡು ನಲಿದಾಡಿವೆ ಅದರ ಪಲ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೆರಡು ನಲಿದಾಡಿವೆ ಭಲೆ ಭಲೆ ನರ್ತಕಿಯರೇ ಮೋಗಿನಿ ಎನ್ನುವುದು ಬೆಳೆಸರಲ್ಲವೇ ಮನ ಮೋಗ ತುಂಬಿ ಚೆಲುವಲ್ಲವೇ ಮೋಗಿನಿ ಎನ್ನುವುದು ಬೆಳೆಸರಲ್ಲವೇ ಮನ ಮೋಗ ಚೆಲುವಲ್ಲವೇ ನಾಯಕನೇ ನಿನಗೆ ಇವು ವಲ್ಲವೇ ನಾಯಕನೇ ನಿನಗೆ ಇವು ವಲ್ಲವೇ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆಯೆರಡು ನಲಿದಾಡಿವೆ ಸತ್ತ ಸತ್ತ ಪದ ಸತ್ತ ಸತ್ತ ಪದ ಸತ್ತ ಸತ್ತ ಪದ ಸತ್ತ ನೀರಿ ನೀರಿ ರಸ ನೀರಿ ನೀರಿ ರಸ ಗಾರಿ ಗಾರಿ ಗರಿ ಸತ್ತ ಸತ್ತ ಪದಸತ್ತ 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 ನೀರಿ ರಸ ನೀರಿ ರಸ ಗಾರಿ ಗಾರಿ ಗರಿ ಸತ್ತ 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 ಪದಸತ್ತ 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 ದಸಲಿ ದಸಲಿ ದಸ ಗಾರಿ ಗಾರಿ ಗರಿ ಸತ್ತ 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 ಪದಸತ್ತ 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 ನೀರಿ ನೀರಿ ದಸ ಗಾರಿ ಗಾರಿ ಗರಿ ಸತ್ತ ಸತ್ತ ಗರಿ ಗ ಪದ ಗರಿ ಗ ಗ ಗ ಪದ ಗರಿ ಗರಿ ಸತ್ತ ಸತ್ತ ಸರಿ ಗ ಪದ ಗರಿ ಗ ಗ ಗ ಪದ ಗರಿ ಗರಿ ಸತ್ತ 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 ದ ದ ಪದ ದ ಪದ ಪಗ ಗ ಪಪ್ಪ ಗ ಪಗ ಗರಿ ಗ ಪದ ಸ ಭಲೆ ನರ್ತಕಿಯರೇ ಭಲೆ ಸರಿ ಗ ಗರಿ ಗ ಪ ಗರಿ ಗ ಪದ ರಿ 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 ಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಳ್ಳಲ್ದು ಆಸೆಯ ತುಂಬಿದ ತುಂಬಿಯ ದರದಿ ತಾನಲ್ದು ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಳ್ಳಲ್ದು ಆಸೆಯ ತುಂಬಿದ ತುಂಬಿಯ ದರದಿ ನಾನಿಲ್ದು ಭಲೆ ನರ್ತಕಿಯರೇ ಭಲೆ ತಕ್ ತೈ ತಕ್ ತೈ ತಕ್ ತೈ ತಕ್ ತೈ ತಕ ತೈ ತಕ ತೈ ತಕ್ ತೈ ತಕ ತೈ ತಕ ತೈ ತಕ ತೈ ತಕ್ ತೈ ಎಂದು ನಾಟ್ಯವಾಡುತ್ತ ಬರುವುದು ಮತ್ತೊಂದು ಸಂಗೀತದ ಸ್ವರ ಗೀತೆಯ ನಾಡುತ್ತ ಬರುವುದು ಮತ್ತೊಂದು ತಕ್ ತೈ ಎಂದು ನಾಟ್ಯವಾಡುತ್ತ ಬರುವುದು ಮತ್ತೊಂದು ಸಂಗೀತದ ಸ್ವರ ಗೀತೆಯ ನಾಡುತ್ತ ಬರುವುದು ಮತ್ತೊಂದೈ ನಾಟ್ಯ ಮಾಡುತ್ತ ಬರುವುದು ಮತ್ತೊಂದು ಸಂಗೀತದ ಸ್ವರ ಗೀತೆಯ ನಾಡುತ್ತ ಬರುವುದು ಮತ್ತೊಂದು ಹೂ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುವುದು ದುರ್ಯೋಧನ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುವುದು ಆಡುತ್ತ ಬರುವುದು ದುಂಬಿಯ ತೆರೆಗೆ ಭಲೆ ನರ್ತಕಿಯರೇ ಆಡುತ್ತ ಬರುವುದು
ತುಂಬಿಗೆ ತೆರೆದೆ ಆಡುತ್ತ ಬರುವುದು ತುಂಬಿಗೆ ತೆರೆದೆ ಆಡುತ್ತ ಬರುವುದು ತುಂಬಿಗೆ ತೆರೆದೆ ಆಡುತ್ತ ಬರುವುದು ತುಂಬಿಗೆ ತೆರೆದೆ ಅಂದದ ಶಿಲೆಯರೆಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿದು ಗಂಧದ ಶಿಲೆಯರೆಡು ನಲಿದಾಡಿವೆ ತಗ ದಿಮೆ ತಗ ಜನ ದಿಮೆ ತಗ ಜನ ತಗ ದಿಮೆ ತಗ ಜನ ತಮ್ ತಮ್ ತ ತಗ ದಿಮೆ ತಗ ಜನ ತಗ ದಿಮೆ ತಗ ಜನ ತಗ ದಿಮೆ ತಗ ಜನ ತಮ್ 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 ಭಲೆ ನರ್ತಿಗೆರೆ ಭಲೆ ದಿನ ತಗ ದಿಮೆ ತಗ ಜನ ತಮ್ 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 ತದಿಂ ತತಕ ಜನ ತದಿಂ ತತಕ ಜನ ತದಿಂ ತತಕ ಜನ ತಾಮ್ 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 ದಿಮಿತಕ ಜನ ತಾಮ್ 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 ತಕ ದಿಮಿತಕ ಜನ ತಾಮ್ 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 ತಗಡದಾಮ್ ತಕ ದಿಮಿತಕ ಜನ ತಾಮ್ 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 ಭಲೆ ನರ್ತಿಗೆರೆ ಭಲೆ ತಗ ದಿನ ದೈ ತಗಡದಾಮ್ 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 ತಗದಿ ಮೇದಕ ಜಡದಾಗದಿ ಮೇದಿದು ಅಂದದ ಶಿಲೆಯರು ನಲಿದಾಡಿವೆ 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 ಭಲೆ ನರ್ತಿಗೆರೆ ಭಲೆ ದುರ್ಯೋಧನ ಗುರುದೇವ! ಸಮಾಚಾರವೇನು? ಗುರುದೇವ, ಇಲ್ಲಿಗೆ ತಿಳಿಯದ ವಿಚಾರವೇನಿವೆ? ಆ ಪಾಂಡವರಿಗೂ ನಮಗೂ ಬಾಳ್ಕರಿವ ಕಾಡುಗಿಚ್ಚಿನಂತೆ ಯುದ್ಧವು ಪ್ರಾರಂಭವಾಯಿತು. ಅದರಲ್ಲಿ ಈ ಒಂದು ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ಎಲ್ಲವೂ ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆಯಾದ ಸಂಗತಿಯು ಅಸಂಗತವಾಯಿತಲ್ಲ ದುರ್ಯೋಧನ. ಗುರುದೇವ, ನಾನೇನು ಒಂದು ಗೌಪ್ಯವಾಗಿ ಹೋದೆ. ಆದರೆ ಆ ಕೃಷ್ಣನಿಗೆ ಅದೇಗೆ ತಿಳಿಯಿತೋ ಕಾಣಿ. ನನಗಿಂತಲೂ ಮೊದಲೇ ಅರ್ಜುನ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮುಂದಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಜಯವು ಖಂಡಿತ. ಗುರುದೇವ, ತಂದೆಯಾದನು ನಾನೆಂದು ಬರುವೆನು. ಇನ್ನು ಗುರುದೇವರ ಅಪ್ಪಣೆಯನ್ನು ಪಡೆದಿದ್ದಾಯಿತು. ಇದು ಯಾರು ಅವರಾರು ಇವನನ್ನು ನುಡಿಸಬಲ್ಲವನು? ಕೋಡಿಯಲ್ಲಿ ಏಳಿ ಪಾಂಡವರು ನಿಲ್ಲುವರೇ ಜಯಿಸುವರೇ. ಕೋಡಿಯಲ್ಲಿ ಏಳಿ ಪಾಂಡವರು ನಿಲ್ಲುವರೇ ಜಯಿಸುವರೇ. ಹಳದಿವರ ಬಲವೀರಭೂಮ್ ಜಯಿಸುವೆ. ಬಲವೀರಭೂಮ್ ಜಯಿಸುವೆ. ಪ್ರತಿಕ್ರಿಯೆ ತೊಳೆದಾಂ ಜಯಿಸುವೆನು. ಬಲವೀರಭೂಮ್ ಜಯಿಸುವೆ. ಪ್ರತಿಕ್ರಿಯೆ ತೊಳೆದಾಂ ಜಯಿಸುವೆನು. ಕಾಡಿಯಲ್ಲಿ ಏಡಿ ಪಾಂಡವರು ನಿಲ್ಲುವರೇ ಮೇಲೆ ಕುಪಿತನಾಗಿ ನಮ್ಮಗ್ರಜನಾದ ಅಗ್ರಜನೇನಾದರೂ ಹಲಾಯುಧವನ್ನು ಹಿಡಿದು ನಿಂತು ಉಭಯತ್ರರೊಡನೆ ಕಾದಾಡುವಾಗ ಆತನನ್ನು ಜಯಿಸತಕ್ಕ ವೀರರು ಮಾಡುವೆ. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ನನ್ನ ಬಳಿಗೆ ಬಂದೇ ಬರುವೆನು. ಆಗ ಸಹೋದರನಿಗೆ ಯುದ್ಧದ ಚಿಂತೆಯನ್ನು ಮರೆಸಿ ಭೂಸಂಚಾರಕ್ಕೆ ಹೊರಡುವಂತೆ ಮಾಡುವೆನು. ಅದು ಅಗ್ರಜನು. ಹೋಗಮಾಯೆ, ಜಾಗೃತಳಾಗು. ಬೇಗ ಪಶುರೂಪವನ್ನು ಧರಿಸಿ ಅಣ್ಣನ ಮಾರ್ಗವನ್ನು ತೊಂದರೆಗೊಳಿಸಿ. ತಿರುವುದಲ್ಲ, ಇರು, ಒಂದು ಸಣ್ಣ ಶಿಲೆಯಿಂದ ಹೊಡೆದು ಓಡಿಸುವೆನು. ಹೇ
ಹೋಗು ಗೋಮಾತ, ದೂರ ಹೋಗು. ಹೇ ಅಯ್ಯೋ ಶಿವ ಶಿವ ಪರಮಾತ್ಮ, ಅಕಟ ಇದೆಂತಹ ಕಾರ್ಯವಾಯಿತು? ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಶಿವ ವನದೊಳಗಿಂದು ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಅಯ್ಯೋ ಶಿವ ವನದೊಳಗಿಂದು ಗೋಮಾತೆಯನ್ನು ಕೊಂದ ಪಾಪವ ಪರಿಹರಿಸಲು ಕೊಂದ ಪಾಪವ ಪರಿಹರಿಸಲು ಕಾಣೆನು ನಾನಿದಕ್ಕೆ, ಅಯ್ಯೋ ಅರಿಯೆನು ನಾನಿದಕ್ಕೆ. ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ನಾನು ಮಲವ ಯಾರಿಗೆ ಹೇಳಲಯ್ಯ, ಕೊಂದ ಪಾಪವ ಪರಿಹರಿಸಲು ಕೊಂದ ಪಾಪವ ಪರಿಹರಿಸಲು ಕಾಣೆನು ನಾನಿದಕ್ಕೆ, ಅಯ್ಯೋ ಅರಿಯೆನು ನಾನಿದಕ್ಕೆ. ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಮಾತ್ರಕ್ಕೆ ಗೋವು ಕೆಳಗೆ ಬಿದ್ದು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ, ಮುಂದೇನು ಗತಿ? ಅಯ್ಯೋ ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ನಮಸ್ಕರಿಸುವೆನು ಅಗ್ರಜ. ನನ್ನನ್ನು ತ್ವರಿತವಾಗಿ ಕರೆಸಲು ಕಾರಣವೇನು ಅಗ್ರಜ? ಕೃಷ್ಣ, ಏನೆಂದು ಹೇಳಲಿ, ನನಗೆ ಭಯವಾಗುತ್ತಿರುವುದು. ನಾನೀ ದಿನ ಗೋಹತ್ಯಾ ಪಾಪಕ್ಕೆ ಗುರಿಯಾಗಿರುವೆನು. ಏನು ಗೋಹತ್ಯೆಯನ್ನು ಮಾಡಿದೆಯಾ? ಗೋಕುಲದಲ್ಲಿ ಜನಿಸಿದ ನಾವುಗಳು ಗೋಹತ್ಯೆಯು ಮಾಡಬಹುದೇನಣ್ಣ? ಗೋಹತ್ಯೆಯು ಮಹಾ ಪಾಪಕರವಲ್ಲವೇ? ಕೃಷ್ಣ, ಈ ಗೋಹತ್ಯಾ ಪಾಪಕ್ಕೆ ಒಂದು ಪರಿಹಾರವೇನು ಹೇಳು, ಅದರಂತೆಯೇ ಮಾಡುತ್ತೇನೆ. ಪರಿಹಾರವೇನೋ ಇದು ಇರುವುದು, ಅದರಂತೆಯೇ ಮಾಡು ಅಗ್ರಜ. ಹಾಗಾದರೆ ನೀನು ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಕೈಗೊಂಡು ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ತೀರ್ಥಕ್ಷೇತ್ರಗಳಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರೆ ಈ ನಿನ್ನ ಗೋಹತ್ಯಾ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆಯೇ ಮಾಡು ಅಗ್ರಜ. ಕೃಷ್ಣ, ನಾನೀಗಲೇ ಭೂಸಂಚಾರಕ್ಕೆ ಹೊರಡುವೆನು. ನಾನು ಬರುವ ತನಕ ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸು. ನಾನಿನ್ನು ಬರುವೆನು ಕೃಷ್ಣ. ಆಗಲಿ, ನಡೆ ಅಗ್ರಜ. ಅಗ್ರಜ, ಸ್ವಲ್ಪ ನಿಲ್ಲು. ಕೃಷ್ಣ, ದುರ್ಯೋಧನನಿಗೆ ಈಗ ತಾನೇ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ಅಭಯವನ್ನು ಕೊಟ್ಟಿರುವೆಯಲ್ಲ, ಈಗ ಆತನ ಗತಿ ಏನಣ್ಣ? ಕೃಷ್ಣ, ಪಾಂಡವರು ಕೌರವರು ಹೊಡೆದಾಡಿ ಮಡಿಯಲಿ, ನನಗೇನಾಗಬೇಕಾಗಿದ್ದು ನನಗೊಲಿರುವ ಗೋಹತ್ಯಾ ದೋಷವು ಪರಿಹಾರವಾದರೆ ಅಷ್ಟೇ ಸಾಕು. ನಾನಿನ್ನು ಬರುವೆನು ಕೃಷ್ಣ. ಆಗಲಿ, ನಡೆ ಅಗ್ರಜನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಹಿಂದಿರುಗಿರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು. ಓ
ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೃಷ್ಣ ಕೃಷ್ಣ ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಎದರಿದೆನ್ನ ಕೇಶರಾಶಿ ದುರುಳರಿಗೆಯ ರಕ್ತ ಬಯಸಿ ಕಾಳ ಸರ್ಪದಂತೆ ಹಿಡಿ ಚಾಚಿ ನಿಂತಿದೆ ಕೌರವರದೆಯನು ಬಗೆದು ರಕ್ತದು ಕುಳಿಯಾಡಿ ಕೌರವರದೆಯನು ಬಗೆದು ರಕ್ತದು ಕುಳಿಯಾಡಿ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳೆ ಕೊಡುಗೆನಗ ಭಯವ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳೆ ಕೊಡುಗೆನಗ ಭಯವ ದೀನ ಬಾಂಧವ ಜ್ಞಾನದ ಯಾಸ್ತಿ ಅಂಧಕಾರದ ನಿಂದಿಗೆ ನೀಗುವೆಯೋ ಲೋಕ ಬಾಂಧವ ಕೃಷ್ಣ ಪರಮಾತ್ಮ ಪಂಚಪಾಂಡವರ ಪತ್ನಿಯಾಗಿದ್ರು ಸಹ ಏನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ ದೇವ ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ದ್ರೌಪದ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಸೈರಿಸುತ್ತ ಪವಲಲನ ಮಣಿಯೇ ಸೈರಿಸುತ್ತ ಪವಲಲನ ಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ದ್ರೌಪದ ಪಂಚಪಾಂಡವರ ಅರಸಿ ಎನಿಸಿ ದ್ರೌಪದ ಎಂದು ಬಿಟ್ಟಿಲ್ಲವೇನಣ್ಣ ಏನಿನ ಹುಚ್ಚುತನದ ಭ್ರಾಂತಿ ವಿಷದ ಕಜ್ಜಾಯವನ್ನು ತಿಳಿಸಿ ಅಮ್ಮ ಇವರೊಂದು ಕೊಲ್ಲಳಿಸಿದ ಆ ವಿಷಜಂತುಗಳನ್ನೇ ನಮಗೆ ಶಾಂತಿ ಯುದ್ಧದಲ್ಲಿ ನಮ್ಮ ಸಿರಿಯನ್ನೆಲ್ಲ ಭರಿಸಿ ಘೋರ ಕಷ್ಟ ಪರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ತನ್ನ ತೊಡೆಯನ್ನು ಅಲಂಕರಿಸೆಂದು ತೊಡೆ ತಟ್ಟಿ ಕರೆದಲ್ಲ ಆಗಲೂ ನಮಗೆ ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ ಆಗಲೂ ನಮಗೆ ಶಾಂತಿ ಸಹಿಸಲು ಅಪಮಾನವ ತಡೆಯದ ಮನದಳು ಕೋಪವನಾನು ಸಹಿಸಲು ಅಪಮಾನವ ಸಹಿಸಲು ಅಪಮಾನವ ತಡೆಯದ ಮನದಳು ಕೋಪವನಾನು ಸಹಿಸಲು ಅಪಮಾನವ ಪಾಪಿಗಳ ಗೆಲ್ಲುವೆ ಬಲ ಬಲ ದುರುಳರ ಗೆಲ್ಲುವೆ ಬಲ ಬಲ ಪಾಪಿಗಳ ಗೆಲ್ಲುವೆ ಬಲ ಬಲ ದುರುಳರ ಗೆಲ್ಲುವೆ ಬಲ ಬಲ ದುರುಳರ ಮುಡಿ ಮುಡಿಗೈವೆ ದುರುಳರ ಮುಡಿ ಮುಡಿಗೈವೆ ಸಹಿಸಲು ಅಪಮಾನವ ತಡೆಯದ ಮನಗಳು ಕೋಪವನ ಸಹಿಸಲು ಅಪಮಾನವ ಪಾಪಿಗಳ ದುರುಳರ ಗೆಲ್ಲುವೆ ಪಾಪಿ ಗೌರವನ ತೊಡೆಯನ್ನು ಮುರಿದು ದುರುಳ ದುಶಾಸನ ಕರುಳನೆ ಬಗೆದು ಪಾಪಿ ಗೌರವನ ತೊಡೆಯನ್ನು ಮುರಿದು ದುರುಳ ದುಶಾಸನ ಕರುಳನೆ ಬಗೆದು ದುರುಳ
ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲಶಾಲಿಗಳೇ ಆಗಿದ್ದರು ಕೋಟ್ಯಾಧೀಶರಾಗಿ ಬಂದರು ಸರಿಯೇ, ಗುರುರಸ್ಥ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳುವುದು ನಮಗೆ ಶಾಂತಿ ಇಲ್ಲ ಅಗ್ರಜ, ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಗೀತ ಭೀಮಸೇನ, ದುಡುಕಿ ಸಮರ ಬಯಸುವುದನ್ನು ಗೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವ ಗುರು ಸಂಜಾತರ ಅರಳಿಸದಿರುವುದೇ. ಸಹೋದರ, ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವ ಗುರು ಸಂಜಾತರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಹಲಿಯರು ಎಂಬ ಭೀಮಾ ತಾಳಿದವರು ಮುಂದೆ ಬಹಳಿಯರು ಎಂಬ, ತಾಳಿದವರು ಮುಂದೆ ಬಹಳಿಯರು ಎಂಬ ಹಿರಿಯರ ವಾಣಿಯು ಮರೆಯುವುದನು ಚಿತ. ಭೀಮಸೇನ, ಹಿರಿಯರ ವಾಣಿಯು ಮರೆಯುವುದನು ಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ, ದುಡುಕಿ ಸಮರ ಬಯಸುವುದನು ಚಿತ. ಬಿಡು ಕೋಪವ ಮನದಿ ಸಹೋದರ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದನಲ್ಲವೇ. ಇನ್ನೇನು ಅರ್ಜುನೊಡನೆ ಪರಮಾತ್ಮನ ಆಗಮನ ಆಗುವುದು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಕೃಷ್ಣ 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 ಪರಮಾತ್ಮ, ದೇವಾನಿ ದಯೆ ತೋರಿ ಬಾ, ದಿನರ ದಾತ ದೇವಾನಿ ದಯೆ ತೋರಿ ಬಾ, ದೇವಾನಿ ದಯೆ ತೋರಿ ಬಾ. ಸನ್ಮತಿ ದಾತ ಸುಜನ ಸಪ್ರೀತ, ಸನ್ಮತಿ ದಾತ ಸುಜನರ ಪೀತ, ಸನ್ಮತಿ ದಾತ ಕೃಷ್ಣ ಕೃಷ್ಣ
ಪೀತ ಭಾವಾತೀತ ಭಾಗ್ಯ ವಿಧಾತ ಭಾವಾತೀತ ಭಾಗ್ಯ ವಿಧಾತ ದೇವ ದಯೆ ತೋರಿ ಬಾ ವಿನರದಾತ ದೇವ ದಯೆ ತೋರಿ ಬಾ ದೇವ ದಯೆ ತೋರಿ ಬಾ ಅನುದಿನ ಗಣಪಾದಗಳ ಅನುದಿನ ನಿಮ್ಮ ಗಣಪಾದಗಳ ಅನುದಿನ ನಿಮ್ಮ ಕೃಷ್ಣ ಕೃಷ್ಣ ಅನುದಿನ ನಿಮ್ಮ ಗಣಪಾದವರ ಅನುದಿನ ನಿಮ್ಮ ಗಣಪಾದವರ ಕನಸು ಮನಸ್ಸಿನಲ್ಲಿ ಧ್ಯಾನಿಸೆ ದೇವ ಕನಸು ಮನಸ್ಸಿನಲ್ಲಿ ಧ್ಯಾನಿಸೆ ದೇವ ದೇವ ದಯೆ ತೋರಿ ಬಾ ದೀನರದಾತ ದೇವ ದಯೆ ತೋರಿ ಬಾ ದೇವ ದಯೆ ತೋರಿ ಬಾ ಕೃಷ್ಣ ದೇವ ಕೃಷ್ಣ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ ನೀವು ನಮ್ಮ ಮೇಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಕೊಂಡಾಡುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಒಳಿತೇನು ಪ್ರಭು? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನೆಯ ಸಿರಿ ಸಂಪನ್ನದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದವರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಮ್ಮಿಂದ ಅಪವಿತ್ರ ಭೂಮಾದಯ ಪವಿತ್ರಗೊಳಿಸಲಂತೋ ಮುಂದೆ ಘೋರ ಹತ್ಯೆಯನ್ನೀಕ್ಷಿಸಿ ಸೈಸನೆ ದಿಢದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಧರ್ಮನಂದನ, ಕಾಳಗೈವುದು ಅಸಮತ ಬೆನಗೆ. ಪರಮಾತ್ಮ, ಕಾಳಗೈವುದು
ಸಮತವೆನಗೆ ಚಾಳಿಸಬೇಕೆಂದು ಬೇಡುವೆ ದೇವ. ಪರಮಾತ್ಮ ಧರ್ಮನಂದನ ಚಾಳಿಸಬೇಕೆಂದು ಬೇಡುವೆ ದೇವ. ಶಾಂತಿಯಿಂದಲಿ ರಾಜ್ಯವ ಪಡೆವ. ಪರಮಾತ್ಮ ಶಾಂತಿಯಿಂದಲಿ ರಾಜವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಪರಮಾತ್ಮ ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ. ಪರಮಾತ್ಮ ಸಮರದಿಂದೊದಗುವ ಪಾಪದ ಫಲವೇಕೆ. ಕದನವು ಬೇಡಮಗೆ ಓ ದೇವ, ಕದನವು ಬೇಡಮಗೆ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಅಸ್ಥಿರವಾದ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮ ಬೋಧನೆ ಇದು. ಧರ್ಮನಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರನ ಅಭಿಮತ. ವಿಷ್ಣು ನಮ್ಮಗಳ ಅಭಿಮತ. ಗುರುಕುಲಾದ ಮರನು ಒಂದುವನು ವೈರಿ. ಗುರುಕುಲಾದ ಮರನು ಒಂದುವನು ಸಿರಿ ಮೆರೆದು ದುರಾಕಾರ ಧರಿಸುವರು ಕಕ್ಕಿನುಂಗರು. ಗುರುಕುಲಾದ ಮರನು ಒಂದುವನು ಅನುಜರೆಂಬುವ ಅಕ್ಕರೆ ಇಲ್ಲದು ಸೊಕ್ಕಿದ ತುಂಬಿಗಳಂ. ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ತುಂಬಿಗಳು ಒಕ್ಕಸವೆಲ್ಲೋ ಭಕ್ತಿಸಿ ನಮಗ ನ್ಯಾಯವೆಸಗಿದ ರಕ್ಕಸರು. ಒಕ್ಕಸವೆಲ್ಲವ ಭಕ್ತಿಸಿ ನಮಗ ನ್ಯಾಯವೆಸಗಿದ ರಕ್ಕಸರು. ಲೆಕ್ಕಿಸದೆ ಸತ್ತಡಗಿಸಿ ಮಣ್ಣುಗಿಸದೆ ರಣದೊಳಗೆ. ಲೆಕ್ಕಿಸದೆ ಸತ್ತಡಗಿಸಿ ಮಣ್ಣುಗಿಸದೆ ರಣದೊಳಗೆ. ಸಭೆಯಲ್ಲಿ ಪತ್ನಿಯ ಗರ್ಭದಿ ಜರಿದ ಸಭೆಯಲ್ಲಿ ಪತ್ನಿಯ ಗರ್ಭದಿ ಜರಿದ ಮೂರ್ಖರದೆಯನ್ನು ಸೇರಿ ವೈರಿ. ಗುರುಕುಲಾದ ಮರನು ಒಲಿಸುವೆನು. ಗುರುಕುಲಾದ ಮರನು ಹೇಗೆದು ಬೀಸಾಡುವೆನು. ಕೃಷ್ಣ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಂಧಿಸಿದೆ. ಅದಂತೂ ಜಯಿಸಿ ಮುಂದೆ ಬರೋಣಂದರೆ ಪಾತ್ರ ಎಂಬ ಭಾಷಾ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಭೀಮಸೇನ ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ ಇದಕ್ಕೆ ನಿನ್ನ ಅಭಿಮತ. ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೈ, ನಮ್ಮ ಹೇಳು ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗದಿರುವರೆ. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ?
ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ತಿಗಾದ ಅಪಮಾನ ತಮಗಿಲ್ಲವ ಲೇಷವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ಸಿರುಗುಡ್ಡಿ ಬೇಡಿದರು ತೋರದಿಹೆಯೇ ತೋರದಿಹೆಯೇ ಕೋನಿ ಕರುಣಾ ಕೃಷ್ಣ ಕೃಷ್ಣ ನೇರೇದಾಸ ಭಾಗಣದಿ ದುರುಳ ಕುರು ರಾಕ್ಷಸರು ನೇರೇದಾಸ ಭಾಗಣದಿ ದುರುಳ ಕುರು ರಾಕ್ಷಸರು ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗಣ ಹಾಗೆ ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗಣ ಹಾಗೆ ಹುರಿಜಿಗಿದು ಹುಲ್ಲೆಯ ಮರಿಯು ಕೊಲ್ವ ಪರಿಗೆನ್ನ ಕಾಡಿದರು ಹುಲಿಜಿಗಿದು ಹುಲ್ಲೆಯ ಮರಿಯು ಕೊಲ್ವ ಪರಿಗೆನ್ನ ಕಾಡಿದರು ನೇರೇದಾಸ ಭಾಗಣದಿ ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರಿದುರು ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರಿದುರು ಕರತಟ್ಟಿ ಕೇಕೆಯಿಮ್ಮೆರೆದು ತುರುಬಿಗೆ ಕೈಚಾಚಿ ವಸ್ತ್ರಾಪಹರಣವಗೈದು ಕರತಟ್ಟಿ ಕೇಕೆಯಿಮ್ಮೆರೆದು ತುರುಬಿಗೆ ಕೈಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆಯ ಶಿಲೆಯಂತಿಲ್ಲ ಬೆತ್ತಲೆಯ ಮಾಡಲೆಣಿಸಿದರು ಕೆತ್ತನೆಯ ಶಿಲೆಯಂತಿಲ್ಲ ಬೆತ್ತಲೆಯ ಮಾಡಲೆಣಿಸಿದರು ನೇರೇದಾಸ ಭಾಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ ದೇವಿ ಛೀ! ಸಾಕು ಸುಮ್ಮನೆ ಇರು. ಇನ್ನು ತಾವು ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕರನ್ನು ಕೊಂದ ಗಂಡ ನಿಮಗೇಕೆ ಬೇಕು ಈ ಗಧಾದಂಡ ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ ಪಾಂಚಾಲಿ ಸಾಕು ಮಾಡಿ ನೀವು ಸಹ ನನ್ನ ಪತಿಯೇ ಇನ್ನು ತಾವು ಅರ್ಜುನ ಪಾರ್ಥ ಕಿರೀಟಿ ಗಾಂಧೀವಿ ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ ಗೆದ್ದ ಪರಮವೀರ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ ಛೀ! ನೀವು ಸಹ ನನ್ನ ಪತಿಯೇ ಇಲ್ಲ
ಇವರಾರೂ ನನ್ನ ಪತಿಗಳಲ್ಲ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದ್ದೆಂದು ನೀನು ಕೇಳಿದೆಯಲ್ಲ, ಇಡೋ ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗದೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭೀಮ ಬಂಡ ದುಶ್ಯಾಸನನ ಗುಂಡಿಗೆ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಘನಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ. ಅಳಗಲಿನಿಂದಕ್ಕೂ ಕಂಠದ ಕರುಳಿರೋ ಕರುಳಿರುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ 8 ಕಂಡಲ್ಲಿ ಸದಶಾಸ್ತ್ರ ಅವರು ಮಿಡಿಗಮ್ಮನೇ ಎತ್ತರಿಸಿವೆ. ಕಾಲನೆ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಾಗಿ ಕುರು ಸಮುದ್ರವ ಸೆಳೆದು ತರುವ ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಟಗಳ ಮುಡುಗಿಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ಪದಸುತ್ತೆ ಕಟ್ಟಿಸುನು ಈ ನಿನ್ನ ಬಿರುಮಡಿಯ ಪಡದಿರುವೆತೆಯ ತಾರಕ ಮಾರ್ದನು ಏಳೆನ್ನ ವಿಮತ ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತಂದು ತಲೆಗಳನ್ನು ಕಚ್ಚಿ ಎಣಗಳನ್ನು ಕೆಡವಿರಣದ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತಂದು ನನಗೆ ತಲೆಗಳನ್ನು ಕಚ್ಚಿ ಎಣಗಳನ್ನು ಕೆಡವಿರಣದ ಮುಗಿಸಿಕೊಳ್ಳುವೆ. ರಣದ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ಕುರುಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ರಸಿಯ ದುರ್ಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿಗೌತಣ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿಗೌತಣ ಮಾಡಿಸುವೆ. ಮೋರ್ಕರೆವ ಕಾರ್ಮೋಡಗಳೆಂದೇ ಆರ್ಭಡಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಮೋರ್ಕರೆವ ಕಾರ್ಮೋಡಗಳೆಂದೇ ಆರ್ಭಡಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಕರ್ಪದಿಂದೆರವ ಕುರುವರನ ಕಾಲಗಳ ಹಿಡಿದು ಕರ್ಪದಿಂದೆರವ ಕುರುವರನ ಕಾಲುಗಳ ಹಿಡಿದು ಗಿರಗಿರನೆ ಗಿರಗಿರನೆ ತಿರುಗಿಸಿ ನೆಲಕ್ಕಪ್ಪಳಿಸುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆದಂದು ನನಗೆ ತಲೆಗಳನ್ನು ಕಚ್ಚಿ ಎಣಗಳನ್ನು ರಣದ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆದಂದು ನನಗೆ ತಲೆಗಳನ್ನು ಕಚ್ಚಿ ಎಣಗಳನ್ನು ರಣದ ಮುಗಿಸಿಕೊಳ್ಳುವೆ. ರಣದ ಮುಗಿಸಿಕೊಳ್ಳುವೆ. ವಾಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ, ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿದೆ. ಮರೆತರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟಕ್ಲೇಶನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿ. ಫಲಾಕ್ಷಣಂ ಮೆಚ್ಚಿಸಿ ಪಡೆದೆಲೆ
ಪಾಶುಪತಾಸ್ತ್ರಂ ವಾಸುದೇವ ಫಲಾಕ್ಷಣಂ ಮೆಚ್ಚಿಸಿ ಪಡೆದೆಲೆ ಪಾಶುಪತಾಸ್ತ್ರಂ ವಿಧ ವಿಧಸ್ತ ಪ್ರಯೋಗದಿಂ ಗಳಿಸಿದೆನ ವಿಜಯನೆಂಬ ಬೆಸರ ಹರಿಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ವಾಸುದೇವ ಹರಿಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ಅನುಸರ ಈ ಪರಿನೋಯಿಪದು ತರಜ ಧರ್ಮಜಗೆ ಕೃಷ್ಣ ವಾಸುದೇವ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ನಿನ್ನ ಮಾತಿಗೆ ತಲೆಬಾಗಿದರಾದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡಲು ಶಕ್ತರಲ್ಲದೆ ಈ ರೀತಿ ತವಕು ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಪರಮಾತ್ಮ, ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಕಂಜದಳಾದಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಪರಮಾತ್ಮ, ಕಂಜದಳಾದಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕಂಜದಳಾದಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಪರಮಾತ್ಮ, ಕಂಜದಳಾದಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು.
ಭೀಮಾರ್ಜುನ ಏಡಿನ ಜ್ವಾಲೆಯು ಹಾರಲೇಬೇಕು. ಈ ನನ್ನ ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ನೀನಿನ್ನು ನಡೆ ಧರ್ಮನಂದನ. ಆಗಲಿ ಪರಮಾತ್ಮ. ತಂಗಿ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡ್ರು. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವೂ ಕೂಡ ನಿನ್ನದೇ ಅಲ್ಲವೇ ಅಣ್ಣ? ಆಗಲಿ ತಂಗಿ. ತಂಗಿ, ಏತಕ್ಕೆ ಚಿಂತಿತೆ ಸೋದರಿ, ಸಾಗಿ ಭಯವು ಸಹೋದರಿ. ಏತಕ್ಕೆ ಚಿಂತಿತೆ ಸೋದರಿ, ಸಾಗಿ ಭಯವು ಸಹೋದರಿ. ಗುರು ರಾಜಸಭೆಯಲ್ಲಿ ದುರುಳದು ಶಾಸನ. ಗುರು ರಾಜಸಭೆಯಲ್ಲಿ ದುರುಳದು ಶಾಸನ. ಸೀರೆಯ ಸೆಳೆವಾಗ ಹೊರೆಯೋ ಕೃತ ಎಂದು ಹೊರೆಯಿಡಲಾಗ. ಹೊರೆಯೋ ಕೃತ ಎಂದು ಹೊರೆಯಿಡಲಾಗ ವರದ ನಾನಾಗಿ ಸಲಹಲಿಲ್ಲವೇ ತಂಗಿ. ವರದ ನಾನಾಗಿ ಸಲಹಲಿಲ್ಲವೇ ತಂಗಿ. ಏತಕ್ಕೆ ಚಿಂತಿತೆ ಸೋದರಿ, ಸಾಗಿ ಭಯವು ಸಹೋದರಿ. ಪಾಂಡವರೇವರ ಪ್ರಾಣಗಳೇನ, ಪಾಂಡವರೇವರ ಪ್ರಾಣಗಳೇನ. ಪಂಚ ಪ್ರಾಣಗಳಂತೆ ತಂಗಿ. ಪಂಚ ಪ್ರಾಣಗಳಂತೆ ತಂಗಿ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ತಂಗಿ. ಹೌದು ತಂಗಿ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ತಂಗಿ. ಶಾಂತಳಾಗು ಸಹೋದರಿ, ಸಾಗಿ ಭಯವು ಸಹೋದರಿ. ಏತಕ್ಕೆ ಚಿಂತಿಪೆ ಸೋದರಿ, ಸಾಗಿ ಭಯವು ಸಹೋದರಿ. ತಂಗಿ, ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನನ್ನದು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು ತಂಗಿ. ಹಾಗೆ ಆಗಲಿ ಅಣ್ಣ. ಕೃಷ್ಣ ತಿನ್ಕೊಂಬಿಡ. ಕೃಷ್ಣ ಕೃಷ್ಣ
ನಾಗರಾಜ್ ಅವರು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೆಂಪನಹಳ್ಳಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪುನೀತ್ ಕುಮಾರ್ ಅವರು ಮಾಜಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉತ್ತರದುರ್ಗ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರು ನಾಟಕ ಮಂಡಳಿಗೆ 2,000ಗಳನ್ನು ನೀಡಿರುತ್ತಾರೆ. ಶ್ರೀ ಕಾಲಬೇರಿ ಶೆಂಟಬೆ ಸಂತೆಪೇಟೆ ಪುರುಷೋತ್ತಮರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರು 1,000 ರೂಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಲಕ್ಷ್ಮತಿ ಗೌಡ 5 ಸ್ಟಾರ್ ಚಿಕನ್ ಆ್ಯಂಡ್ ಜಸ್ಟ್ ಬೇಕ್ ಬೆಂಗಳೂರು, ಬೆಟ್ಟಳ್ಳಿ ಗ್ರಾಮ, ಇವರು ನಾಟಕ ಮಂಡಳಿಗೆ 5,000 ರೂಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓಂಕಾರ್ಯರವರು ಆಲುವಾಗಲು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾರಾಯಣವರು ಬುಕ್ಸಾಗರ, ಎಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರಿಗೆ ನಾಟಕ ಮಂಡಳಿ ಪರವಾಗಿ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ಅಭಿನಂದನಾ ಕಾರ್ಯಕ್ರಮ. ನಾಗರಾಜು ಗ್ರಾಮ ಪಂಚಾಯಿತಿಯ ಸದಸ್ಯರು 1,000ಗಳನ್ನು ಕೊಡುಗೆಯಾಗಿ ನೀಡುತ್ತಾರೆ. ನಾಟಕ ಮಂಡಳಿಯ ವತಿಯಿಂದ ಕೊಗಟರಾಜನವರು, VSSನ ನಿರ್ದೇಶಕರು ಎಳೆಯೂರು, ಇವರಿಗೆ ಅಭಿನಂದನಾ ಕಾರ್ಯಕ್ರಮ. ಮುನ್ಸನಮನು ವೆಂಕಟರಪ್ಪಳ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ಈ ಒಂದು ನಾಟಕ ಮಂಡಳಿಗೆ 2,000ಗಳನ್ನು ಕಾಣಿಕೆ ನೀಡುತ್ತಾರೆ. ಅದೇ ರೀತಿ ಮಂಜುನಾಥ್ನವರು ಗ್ರಾಮ ಪಂಚಾಯಿತಿಯ ಸದಸ್ಯರು ಕೆಂಪನಹಳ್ಳಿ, ಇವರು ದಯವಿಟ್ಟು ಅಭಿನಂದನೆ ಸ್ವೀಕರಿಸಬೇಕಾಗಿ ವಿನಂತಿ. ಕುನೇಪಲ್ ಲೋಕೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಉತ್ತರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ ಪುನೀತ್ರವರು ದಯವಿಟ್ಟು ಅಭಿನಂದನೆ ಸ್ವೀಕರಿಸಬೇಕು. ಅದೇ ರೀತಿ ಆಲುವಾಗಿಲಿನ ಓಂಕಾರ್ಯರವರು ದಯವಿಟ್ಟು ಅಭಿನಂದನೆ ಸ್ವೀಕರಿಸಬೇಕು. ನಾರಾಯಣನವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಂಪನಹಳ್ಳಿ, ದಯವಿಟ್ಟು ಅಭಿನಂದನೆ ಸ್ವೀಕರಿಸಬೇಕು. ಆಗಲುವಾಲಿನ ನಂದೀಶ್ವರವರು ದಯವಿಟ್ಟು ಅಭಿನಂದನೆ ಸ್ವೀಕರಿಸಬೇಕು ನಾಟಕ ಮಂಡಳಿ ಪರವಾಗಿ. ಬೋರೇಗೌಡರು VSSನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆದಂತಹ ಬೋರೇಗೌಡರು ದಯವಿಟ್ಟು ನಾಟಕ ಮಂಡಳಿ ಪರವಾಗಿ ಅಭಿನಂದನೆ ಸ್ವೀಕರಿಸಬೇಕು. ನಾರಾಯಣನವರು ಗ್ರಾಮ ಪಂಚಾಯಿತಿಯ ಸದಸ್ಯರು ಬುಕ್ಸಾಗರ, ಇವರು ದಯವಿಟ್ಟು ಅಭಿನಂದನೆ ಸ್ವೀಕರಿಸಬೇಕು. ಸೀಗಪಳ್ಳಿಯ ಲೋಕೇಶ್, ಜೋಡಿ ಹೊಸಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಲೋಕೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಮಯದ ಅಭಾವ, ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬಂದು ನಾಟಕ ಮಂಡಳಿಯ ಎಲ್ಲ ಪಾದಾರಿಗಳ ಮುಖಾಂತರ ಅಭಿನಂದನೆ ಸ್ವೀಕರಿಸಬೇಕಾಗಿ ವಿನಂತಿ. ಮೂಗನಪುರದ ಹಿರಿಯ ಮುಖಂಡರು ಆದಂತಹ ದಾಸಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಅಭಿನಂದನೆ ಸ್ವೀಕರಿಸಬೇಕು.